ನಮಸ್ಕಾರ ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಸಂಡೂರು ತಾಲೂಕಿನ ಕೊನೆಯ ಹಳ್ಳಿಯ ಸ್ವಚ್ಛತೆಯನ್ನು ಮರೆತ ಜಿಎಲ್ ಗ್ರಾಮ ಪಂಚಾಯತ್. ಸಂಡೂರು ತಾಲೂಕಿನ ಕೊನೆಯ ಹಳ್ಳಿಯಾದ ಮೊತಾಲಕುಂಟ ಗ್ರಾಮದ ಸ್ವಚ್ಛತೆಯನ್ನ ಜಿಎಲ್ ಹಳ್ಳಿ ಗ್ರಾಮ ಪಂಚಾಯತಿ ಮರೆತು ಹೋಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊತಾಲಕುಂಟ ಗ್ರಾಮದಲ್ಲಿ ಗಾಳಿಯಮ್ಮನ ದೇವಸ್ಥಾನದಿಂದ ಸರ್ಕಾರಿ ಶಾಲೆಗೆ ಹೋಗುವ ರಸ್ತೆ ಅತ್ಯಂತ ಗಬ್ಬು ವಾಸನೆಯಿಂದ ಸ್ಕೂಲ್ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಿದೆ. ಗ್ರಾಮಸ್ಥರು ಹಾಗೂ ಸ್ಕೂಲ್ ಮಕ್ಕಳು ಹೇಗೆ ಓಡಾಡಬೇಕು ಅಂತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಎಷ್ಟು ಬಾರಿ ಹೇಳಿದ್ರೂ ಕೂಡ ಕಿವಿಯೊಳಗೆ ಹಾಕಿಕೊಳ್ಳುತ್ತಿಲ್ಲ ಅಂತ ಗ್ರಾಮಸ್ಥರು ಇದೀಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಿಡಿಒ ಅವರಿಗೆ 1 ವರ್ಷದಿಂದ ಹೇಳಿದ್ರು ಕೂಡ ಗ್ರಾಮಸ್ಥರ ಮಾತಿಗೆ ಕ್ಯಾರೆ ಎನ್ನದ ಪಿಡಿಒ ಅವರು ಪ್ರತಿ ಬುಧವಾರ ಗ್ರಾಮಗಳ ಸ್ವಚ್ಛತೆ ಎಂಬ ನಿಯಮ ಮಾಡಿಕೊಂಡಿದ್ದು, ಅದು ಕೂಡ ಫೋಟೋಗಳಿಗೆ ಮಾತ್ರ ಸೀಮಿತವಾಗಿದೆ. ಮತ್ತು ದಲಿತ ಕೇರಿಯಿಂದ ಸ್ಕೂಲಿಗೆ ಬರುವ ರಸ್ತೆಯೂ ಸಹ ಗಬ್ಬು ನಾರುತ್ತಿದ್ದು ಮಕ್ಕಳಿಗೆ ಮತ್ತು ಜನರ ಓಡಾಟಕ್ಕೆ ಕಷ್ಟಕರವಾಗಿದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಕೇಳಿದ್ರೆ ಅನುದಾನ ಇಲ್ಲ ಅಂತ ಹಾರಿಕೆ ಉತ್ತರ ಹೇಳ್ತಿದ್ದಾರೆ. ಇದುವರೆಗೂ ದಲಿತ ಕೇರಿಯಿಂದ ಸರ್ಕಾರಿ ಶಾಲೆಗೆ ಹೋಗುವ ರಸ್ತೆ ಮತ್ತು ಊರಿನ ಮಧ್ಯದಿಂದ ಸರ್ಕಾರಿ ಶಾಲೆಗೆ ಹೋಗುವ ರಸ್ತೆ, ಇವೆರಡೂ ರಸ್ತೆ ಇದುವರೆಗೂ ಮಾಡಿಸಿಲ್ಲ. ಅನುದಾನ ಎಲ್ಲಿಗೆ ಹೋಯಿತು, ಹೇಗೆ ಹೋಯಿತು ಮತ್ತು ಅದು ಹೇಗೆ ಖಾಲಿಯಾಗಿದೆ ಎಂಬುದು ಸಾರ್ವಜನಿಕರ ತಲೆಯಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಒಂದು ವೇಳೆ ಬೇಗನೆ ಎಚ್ಚೆತ್ತುಕೊಂಡು ಎರಡೂ ರಸ್ತೆಗಳನ್ನ ಸ್ವಚ್ಛ ಮಾಡಿಸಿ ಹೊಸ ಸಿಸಿ ರಸ್ತೆ ಮಾಡಿದ್ರೆ ನಮಗೆ ಅನುಕೂಲ ಮತ್ತು ಮಕ್ಕಳಿಗೆ ಅನುಕೂಲ. ಇಲ್ಲವಾದ್ರೆ ನಾವು ಮತ್ತು ಮಕ್ಕಳು ಹಾಗೂ ಸಾರ್ವಜನಿಕರು ಎಲ್ಲರೂ ಜೊತೆಯಲ್ಲಿ ಸೇರಿ ತಾಲೂಕಾ ಪಂಚಾಯತ್ ಕಾರ್ಯಾಲಯ ಸಂಡೂರು ಮುಂಭಾಗದಲ್ಲಿ ಧರಣಿ ಕೂಡಲಿದ್ದೇವೆ ಅಂತ ಎಚ್ಚರಿಕೆ ನೀಡಿದ್ರು. ಗ್ರಾಮಸ್ಥರಿಗೆ ಸರಿಯಾದ ರಸ್ತೆ ಹಾಗೂ ಚರಂಡಿ ಅತಿ ವೇಗವಾಗಿ ರೆಡಿ ಮಾಡಿ ಕೊಡುತ್ತೀರಿ ಅಂತ ದೃಷ್ಟಿ ನ್ಯೂಸ್ ಆಶಿಸುತ್ತದೆ. ವರದಿ ದೃಷ್ಟಿ ನ್ಯೂಸ್ ಸಂಪಾದಕರು ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್ ಸಂಡೂರು.